ಇನ್ನು ಬಾಗಲಕೋಟೆ ಜಿಲ್ಲೆಯಲ್ಲೂ ಅಷ್ಟೇ ಎಸ್ಐಆರ್ ಕಾರ್ಯ ಆರಂಭ ಆಗಿರುವಂಥದ್ದು. ಇಡೀ ರಾಜ್ಯಾದ್ಯಂತ ಈ ಕಾರ್ಯ ಇವತ್ತಿನಿಂದ ಶುರುವಾಗಿದೆ. ಹಾಗೆ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಕೂಡ ಬೆಳಗ್ಗೆ 8 ಗಂಟೆಯಿಂದಲೇ ಎಸ್ಐಆರ್ ಪ್ರಕ್ರಿಯೆಗಳು ಶುರುವಾಗಿದೆ. ಸಿಬ್ಬಂದಿ ಮನೆ ಮನೆಗೆ ತೆರಳುತ್ತಾ ಇದ್ದಾರೆ, ಎಸ್ಐಆರ್ ಪ್ರಕ್ರಿಯೆಗಳನ್ನು ಆರಂಭಿಸಿದ್ದಾರೆ, ಎನ್ಯುಮರೇಷನ್ ಫಾರ್ಮ್ಗಳನ್ನು ನೀಡ್ತಾ ಇದ್ದಾರೆ. ಬಾಗಲಕೋಟೆಯ ವಿದ್ಯಾಗಿರಿಯಲ್ಲೂ ಕೂಡ ಎಸ್ಐಆರ್ ಕಾರ್ಯವನ್ನು ನಡೀತಾ ಇದ್ದು ಅಲ್ಲಿನ ಸಂಪೂರ್ಣ ಚಿತ್ರಣವನ್ನು ನಮ್ಮ ಪ್ರತಿನಿಧಿ ನೀಡಿದ್ದಾರೆ. ನಮ್ಮ ಪ್ರತಿನಿಧಿ ರವಿ ಮುಕ್ಕಿ ನೀಡಿರುವಂತಹ ಗ್ರೌಂಡ್ ರಿಪೋರ್ಟ್ ಇಲ್ಲಿದೆ ನೋಡಿ. Hotel Management with AI. Join IIHM, International Institute of Hotel Management. ಕರ್ನಾಟಕ ರಾಜ್ಯಾದ್ಯಂತ ಏನು SR ಪ್ರಕ್ರಿಯೆಗೆ ಚಾಲನೆ ಸಿಕ್ಕಿರುವಂಥದ್ದು. ಸದ್ಯದ ಮಟ್ಟಿಗೆ ಹೇಳೋದಾದರೆ ನಾವು ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ ಅದರ ಪ್ರಕ್ರಿಯೆ ಯಾವ ರೀತಿ ಆರಂಭವಾಗಿದೆ ಅನ್ನೋದನ್ನು ನಾವು ತೋರಿಸ್ತಾ ಇದ್ದೀವಿ. ಈ ದೃಶ್ಯದಲ್ಲಿ ನಾವು ತೋರಿಸ್ತಾ ಇರುವಂಥದ್ದು ಬಾಗಲಕೋಟೆಯ ವಿದ್ಯಾಗಿರಿಯ 3ನೇ ಕ್ರಾಸ್ನಲ್ಲಿರುವಂತಹ ಉಮೇಶ್ ಹಂಚನಾಳ್ ಅನ್ನುವರ ಮನೆಯಲ್ಲಿ ಈಗಾಗಲೇ BLOಗಳು ಭೇಟಿ ಕೊಟ್ಟು ಈಗಾಗಲೇ ಅದರ ಪ್ರಕ್ರಿಯೆಯನ್ನು ಶುರು ಮಾಡಿದ್ದಾರೆ. ಇಲ್ಲಿ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಒಂದು ಫಾರ್ಮ್ಗಳನ್ನು ಕೊಟ್ಟು ಎಲ್ಲರಿಗೂ ಕೂಡ ಒಂದು ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ದಾಖಲಾತಿಗಳಿರಬೇಕು ಅಂದರೆ ಹಿಂದಿನ ಪ್ರೀವಿಯಸ್ ದಾಖಲಾತಿಗಳು ಈ ಒಂದು SR ಪ್ರಕ್ರಿಯೆಯಲ್ಲಿ ತುಂಬಾ ಮುಖ್ಯ ಆಗುತ್ತೆ. ಅವುಗಳನ್ನೆಲ್ಲವನ್ನು ಪರಿಗಣಿಸಿ ಅವರಿಗೆ ತುಂಬಿಸುವಂಥ ಕೆಲಸವನ್ನು ಈಗಾಗಲೇ ಮಾಡ್ತಾ ಇದ್ದಾರೆ. ಈಗಾಗಲೇ ಅವರಿಗೆ ಏನು ಈ ಒಂದು ಕುಟುಂಬಸ್ಥರಿಗೆ ಫಾರ್ಮ್ನ ಹಂಚಿಕೆ ಮಾಡಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲೊಂದು QR ಕೋಡನ್ನು ಕೂಡ ಇರುತ್ತೆ, ಅದನ್ನು ಸ್ಕ್ಯಾನ್ ಮಾಡುವಂಥ ಪ್ರಕ್ರಿಯೆ ಎಲ್ಲವೂ ಕೂಡ ಆಗುತ್ತೆ. ನಂತರದ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಈ ಒಂದು ಡಾಕ್ಯುಮೆಂಟ್ಸ್ನಲ್ಲಿ ಅಂದರೆ ಈ ಫಾರ್ಮಲ್ಲಿ ತುಂಬಬೇಕು ಎಲ್ಲವನ್ನು ಕೂಡ ಅವರಿಗೆ ವಿವರಣೆ ಕೊಟ್ಟು ಅವರೇ ತುಂಬೋದಾದರೆ ಅವರು ತುಂಬೋದು, ಇಲ್ಲದಿದ್ದರೆ ಸಿಬ್ಬಂದಿನೇ ತುಂಬಿಸುವಂಥ ಅವರೇ ಸ್ವತಃ ತುಂಬಿಕೊಂಡು ಅದನ್ನು ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಸಬ್ಮಿಟ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಮೊದಲೇದಾಗಿ BLOಗಳನ್ನ ಮಾತಾಡ್ಸೋಣ. ಸರ್, ಈಗ ಈ ಒಂದು ಪ್ರಕ್ರಿಯೆ ಈಗ ಬಾಗಲಕೋಟೆಯಲ್ಲಿ ಯಾವಾಗಿನಿಂದ ಶುರು ಮಾಡಿದಿರಿ, ಹೊಳ್ಳಿಗೆ ಯಾವ ಥರ ನಿಮ್ಮದು ಕೆಲಸ ಕಾರ್ಯಗಳು ಅಂತ ಹೇಳೋದಾದರೆ? ನಾವು ಇವಾಗಲೇ 8 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದೀವಿ. ಇದೇ 30ನೇ ತಾರೀಕಿನಿಂದ ಸ್ಟಾರ್ಟ್ ಆಗುತ್ತೆ ಅಂತ ಎಲ್ಲ ನಮಗೆ ಟ್ರೈನಿಂಗ್ ಕೂಡ SC ಸರ್ ಅಂಡರಲ್ಲಿ ತೊಗೊಂಡಿದ್ರು. ಮತ್ತು ತಹಸೀಲ್ದಾರ್ ಸರ್ ಕೂಡ ಅಲ್ಲಿ ನಮಗೆ ಎಲ್ಲ ಥರ ಟ್ರೈನಿಂಗನ್ನು ಕೊಟ್ಟರು. ಅವರ ಎಲ್ಲ ಟ್ರೈನಿಂಗನ್ನು ನಾವು ಪಡೆದುಕೊಂಡು ಅವರಂತೆ ಈಗ ನಾವು ಹೇಳಿದರು, ನಿನ್ನೆ ಕೂಡ ಮೆಸೇಜ್ ಹಾಕಿದ್ರು 8 ಗಂಟೆಯಿಂದ ಶುರು ಮಾಡಿರಿ ಅಂತ. ಹಾಗೆ ನಾವು 8 ಗಂಟೆಯಿಂದ ಇಲ್ಲಿ ಉಮೇಶ್ ಹಂಚನಾಳ್ ಅಂತನವ್ರು ಮನೆಗೆ ಬಂದ್ವಿ. ಅವ್ರದ್ದು ಕೂಡ ಪ್ರೀವಿಯಸ್ SIRಲ್ಲಿ ಎಲ್ಲಿ ಓಟ್ ಹಾಕಿದ್ರು ಅಂತ ಎಲ್ಲಿ ನಮಗೆ ಆಲ್ರೆಡಿ ನಾವು ಮಾಡಿದ್ವಿ ಅದನ್ನು. ಹೀಗಾಗಿ ಅವ್ರದ್ದು ಮ್ಯಾಪಿಂಗ್ ಕೂಡ ಆಗಿದೆ. ಈಗ ಮ್ಯಾಪಿಂಗ್ ಕೂಡ ಆಗಿದ ಕಾರಣ ಅವ್ರದ್ದು ಪ್ರೀವಿಯಸ್ SIRಲ್ಲಿ ಯಾವ ಥರ ಇದೆ ಅದನ್ನೇ ಈಗ ಅವರು ಬರೆದು ಕೊಡಬೇಕು, ಅಥವಾ ಅವರಿಗೆ ಬರೆದು ಕೊಡುವಂಥ ಆಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಅದನ್ನು ನಾವೇ ಬರೆದು ಕೊಡಬೇಕು. ಬರೆದು ಕೊಟ್ಟು ಅವ್ರ ಹತ್ರ ಸಹಿ ತೊಗೊಂಡು ಒಂದು ರಿಸೀವ್ಡ್ ಕಾಪಿಯನ್ನು ಕೂಡ ತೊಗೊತೀವಿ. ರಿಸೀವ್ಡ್ ಕಾಪಿ ತೊಗೊಂಡು ಅವರ ಸಾಧ್ಯ ಆದರೆ ಆವಾಗಲೇ ತೊಗೊಂಡು ಹೋಗ್ತೀವಿ ಅದನ್ನು. ಇಲ್ಲ ಅಂದರೆ 3 ಬಾರಿ ಸತತವಾಗಿ ವಿಸಿಟ್ ಮಾಡ್ತೀವಿ. ಅಕಸ್ಮಾತಾಗಿ ಅವರೇನಾದರೂ ಮನೆಯಲ್ಲಿ ಇರದೇ ಇರುವಂಥ ಸಂದರ್ಭಗಳಿದ್ದಲ್ಲಿ ಮತ್ತೊಂದು ಸ್ಟಿಕರನ್ನು ಹಚ್ತೀವಿ. 3 ಬಾರಿ ಸತತವಾಗಿ ವಿಸಿಟ್ ಮಾಡ್ತೀವಿ. ಮತ್ತು ವಿಸಿಟ್ ಮಾಡಿದಂಥ ಪ್ರತಿ ದಿನಾಂಕದಂದು ಮತ್ತೆ ನಾವು ಯಾವ ದಿನಾಂಕದಿಂದ ಮತ್ತೆ ಮರಳಿ ಬರ್ತೀವಿ ಅಂತ ಹೇಳಿಕೋಸು ನಾವು ಅದನ್ನು ಬರೆದಿರ್ತೀವಿ, ಬರೆದು ಕೊಟ್ಟು ಹೋಗಿರ್ತೀವಿ. ಅಥವಾ ಅವ್ರು ಏನಾದರೂ ಬರದೇ ಇದ್ದಲ್ಲಿ ಅಥವಾ ನಾವು ಎನಾಮಿನೇಷನ್ ಫಾರ್ಮನ್ನು ಕೊಟ್ಟ ಮೇಲೂ ಅವರು ನಮಗೆ ಅದನ್ನು ಕೊಡದೇ ಇರುವಂಥ ಪರಿಸ್ಥಿತಿಗಳು ಎದುರಾದಲ್ಲಿ ಅಥವಾ ಯಾವುದೇ ರೀತಿ ಅವರು ನಮ್ಮ ಈ ಪಾರ್ಟ್ ನಂಬರಲ್ಲಿ ಇರದೆ ಅಥವಾ ಮನೆ ಏನಾದರೂ ಬ್ಲಾಕ್ ಮಾಡಿಕೊಂಡು ಇಲ್ಲ ಕ್ಲೋಸ್ ಮಾಡಿಕೊಂಡು ಹೋಗಿದ್ದರೆ ಏನಾಗುತ್ತೆ, ಅವ್ರದ್ದು ಕರಡು ಪ್ರತಿಯಿಂದ ಮತದಾರರ ಕರಡು ಪ್ರತಿಯಿಂದ ಅದು ಹೋಗುತ್ತೆ. ಈಗ ನಿಮಗೆ ದಿನಕ್ಕೆ ಇಂತಿಷ್ಟು ಅಂತ ಟಾರ್ಗೆಟ್ ಕೊಟ್ಟಿದ್ದಾರೆ ಹೆಂಗೆ ಅಂತ? ದಿನಕ್ಕೆ 50 ಕೊಡಬೇಕಂತ ಟಾರ್ಗೆಟ್ ಕೊಟ್ಟಿದ್ದಾರೆ. ಈ ಕೆಲಸ ಮಾಡುವಂಥ ಸಂದರ್ಭದೊಳಗೆ ಈಗ ಸಪೋಸ್ ಅವರಿಗೆ ತುಂಬಕ್ಕೆ ಅವಕಾಶ ಇರುತ್ತೆ, ತುಂಬಕ್ಕೆ ಬರದೇ ಇದ್ದರೆ ನೀವು ತುಂಬ್ತೀರಿ ಹೆಂಗಂತದ್ದು ಯಾವ ಥರ? ಅವರಿಗೆ ತುಂಬಕ್ಕೂ ಕೂಡ ಅವಕಾಶ ಇರುತ್ತೆ, ಅಥವಾ ಅವರು ತುಂಬದೇ ಇರುವಂಥ ಅನಾನುಕೂಲ ಏನಾದರೂ ಇದ್ದರೆ ನಾವೇ ತುಂಬಿ ಅವರ ಅನುಮತಿ ಪಡೆದು ಅವರಿಂದ ಸಿಗ್ನೇಚರ್ ಮಾಡಿಸ್ಕೊಂಡು ಒಂದು ರಿಸೀವ್ಡ್ ಕಾಪಿ ಕೂಡ ತೊಗೊಂಡು ಹೋಗ್ತೀವಿ. ಅಂದರೆ ಒಟ್ಟು 2 ಫಾರ್ಮ್ ಅನ್ನಂಗೆ? 2 ಫಾರ್ಮ್. ಒಬ್ಬ ಮತದಾರರಿಗೆ 2 ಫಾರ್ಮ್ಗಳು ಇರ್ತವೆ. ಸ್ಟಿಕರನ್ನು ತೋರಿಸ್ತಾ ಇದ್ವಿ. ಅಂದರೆ ಯಾವ ಮನೆಗೆ ಬಂದು ಆ BLOಗಳು ಆ ಒಂದು SR ಪ್ರಕ್ರಿಯೆಯನ್ನು ಕಂಪ್ಲೀಟ್ ಮಾಡಿರ್ತಾರೆ ಮತ್ತು ಅಲ್ಲಿ ಫಾರ್ಮನ್ನು ಕೊಟ್ಟಿರ್ತಾರೆ, ಆ ಮನೆಗೆ ಬಂದು ಈ ರೀತಿ ಒಂದು ಸ್ಟಿಕರನ್ನು ಅಂಟಿಸಿ ಹೋಗುವಂಥ ಒಂದು ಕೆಲಸವೂ ಕೂಡ ಆಗ್ತಾ ಇರುವಂಥದ್ದು. ಒಂದು ಗುರುತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಯಾಮ್ರಾಮನ್ ಬಾಪು ಜೊತೆ ರವಿ ಮುಕ್ಕಿ, TV9 ಬಾಗಲಕೋಟೆ. SIR ಪ್ರಕ್ರಿಯೆ ರಾಜ್ಯಾದ್ಯಂತ ಶುರುವಾಗಿದೆ. ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ನಿವಾಸಕ್ಕೂ ಬಂದಂತಹ ಅಧಿಕಾರಿಗಳು ಅವರಿಂದ ಎಲ್ಲ ಮಾಹಿತಿಗಳನ್ನು ಅಲ್ಲಿ ಬರೆಸ್ಕೊಂಡು ಸಹಿಯನ್ನು ಹಾಕ್ತಾ ಇದ್ದಾರೆ. ರಾಜ್ಯದಲ್ಲಿ ಇವತ್ತಿನಿಂದ ನಡೀತಾ ಇರುವಂತಹ ವೋಟರ್ ಲಿಸ್ಟ್ ಆಪರೇಷನ್ ಇದು. SIR ಪ್ರಕ್ರಿಯೆಗೆ ಅಧಿಕೃತವಾದಂಥ ಚಾಲನೆ ಸಿಕ್ಕಿದೆ. ಆಗಲೇ ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಅವರು ತಮ್ಮ ಮಾಹಿತಿಗಳನ್ನು ಕೊಟ್ಟದ್ದನ್ನು ಹಂಚಿಕೊಂಡಿದ್ದರು. ಈಗ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ನಿವಾಸಕ್ಕೂ ಕೂಡ BLOಗಳು ಬಂದಿದ್ದಾರೆ. ಬೂತ್ ಲೆವೆಲ್ ಆಫೀಸರ್ಗಳು ಬಂದು ಎಮ್ಯುನರೇಷನ್ ಫಾರ್ಮ್ಗಳನ್ನು ಕೊಡ್ತಾರೆ. 2 ಫಾರ್ಮ್ಗಳು, ಅದರಲ್ಲಿ ಬೇಕಾದಂತಹ ಮಾಹಿತಿಗಳನ್ನು ನಮೂದಿಸಬೇಕಾಗತ್ತೆ. ನಂತರ 1 ಕಾಪಿ
ಮತದಾರರಿಗಾದರೆ ಇನ್ನೊಂದು ಕಾಪಿಯನ್ನು ಅಧಿಕಾರಿಗಳು ತೆಗೆದುಕೊಂಡು ಹೋಗ್ತಾರೆ. ಆ ನಂತರ ದಾಖಲೆಗಳು ಬೇಕಿದ್ದಲ್ಲಿ ಅದನ್ನು ಪಡೆಯುವಂಥ ಪ್ರಕ್ರಿಯೆ ನಡೆಯುತ್ತೆ. ಈಗಾಗಲೇ ಅಧಿಕಾರಿಗಳು ತಿಳಿಸಿರೋ ಪ್ರಕಾರ ಯಾವುದೇ ದಾಖಲೆ ಈ ಸಂದರ್ಭದಲ್ಲಿ ಬೇಕಿರೋದಿಲ್ಲ. ಈಗ ಪ್ರಮುಖವಾಗಿ ಮಾಹಿತಿ ನೀಡಬೇಕಾಗತ್ತೆ. ಒಂದೊಮ್ಮೆ BLOಗಳು ಬಂದಂಥ ಸಂದರ್ಭದಲ್ಲಿ ತಾವು ಮನೆಯಲ್ಲಿ ಇಲ್ಲ ಅಂತಂದರೆ ಆ ಫಾರ್ಮ್ಗಳನ್ನು ಅಲ್ಲಿಟ್ಟು ಹೋಗ್ತಾರೆ, ಅಥವಾ ಮನೆಯಲ್ಲಿ ಇನ್ಯಾರಾದರೂ ಹಿರಿಯರಿದ್ದಲ್ಲಿ ಅವರು ಕೂಡ ನಿಮ್ಮ ಪರವಾಗಿ ಆ ಮಾಹಿತಿಗಳನ್ನು ನೀಡಿ ಸಹಿಯನ್ನು ಹಾಕಿ ಕೊಡಬಹುದಾಗಿದೆ. ಜೊತೆಗೆ ಆನ್ಲೈನ್ ಪ್ರಕ್ರಿಯೆಗೂ ಕೂಡ ಅವಕಾಶ ಇವತ್ತಿನಿಂದ ಶುರುವಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಪಡ್ಕೋಣ. ಹುಬ್ಬಳ್ಳಿಯಿಂದ ನೇರ ಸಂಪರ್ಕದಲ್ಲಿ ಸಂಜಯ್ ಇದ್ದಾರೆ. ಸಂಜಯ್, ಈಗಾಗಲೇ ರಾಜ್ಯದಾದ್ಯಂತ SIR ಪ್ರಕ್ರಿಯೆ ಶುರುವಾಗಿದೆ. ಹುಬ್ಬಳ್ಳಿನಲ್ಲಿ ಯಾವ ರೀತಿ ಕಾರ್ಯಾಚರಣೆ ನಡೀತಾ ಇದೆ, ಯಾವ್ಯಾವ ರೀತಿ ಇನ್ಫಾರ್ಮೇಷನ್ಸ್ ಅನ್ನು ಕಲೆಕ್ಟ್ ಮಾಡ್ಕೊಳ್ತಿದ್ದಾರೆ, ಜೊತೆಗೆ ಜನರಿಗೆ ಯಾವ ರೀತಿ ಗೈಡ್ ಮಾಡ್ತಿದ್ದಾರೆ? ಶಕುಂತಲಾ, ಧಾರವಾಡ ಜಿಲ್ಲೆಯಾದ್ಯಂತ ಕೂಡ SIR ಪ್ರಕ್ರಿಯೆ ಆರಂಭವಾಗಿರುವಂಥದ್ದು, ಪರಿಷ್ಕರಣೆ ಆರಂಭವಾಗಿರುವಂಥದ್ದು. ಧಾರವಾಡ ಜಿಲ್ಲೆಯ 1665 ಮತಗಟ್ಟೆಗಳಲ್ಲಿ ಏಕಕಾಲಕ್ಕೆ ಇದೊಂದು SIR ಪ್ರಕ್ರಿಯೆ ಆರಂಭವಾಗಿರುತ್ತದೆ. ಹುಬ್ಬಳ್ಳಿ ನಗರದಲ್ಲಿ ಕೂಡ ಇವತ್ತು ವಿಧಾನ ಪರಿಷತ್ ಸದಸ್ಯ ಜಕ್ಕಪ್ಪನವರ ಮನೆಯಲ್ಲಿ ಸ್ವತಃ ಜಿಲ್ಲಾಧಿಕಾರಿ ಆಗಮಿಸಿ ಈ SIR ಪರಿಷ್ಕರಣೆಗೆ ಒಂದು ಚಾಲನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಇದೀಗ ನಾನು ಪರಿಷತ್ ಸದಸ್ಯ ಜಕ್ಕಪ್ಪನವರ ಮನೆಯಲ್ಲಿದ್ದೇನೆ. ನಾವು ದೃಶ್ಯಗಳಲ್ಲಿ ಕೂಡ ನೋಡ್ಬೋದಾಗಿದೆ. ಅನೇಕ BLO ಅಂದರೆ ಇಲ್ಲಿನ BLOಗಳು ಬಂದು ಅವರಿಗೆ ಎನ್ಯುಮರೇಷನ್ ಫಾರ್ಮನ್ನು ನೀಡಿ ಮಾಹಿತಿಯನ್ನು ನೀಡುವಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಯಾವ ರೀತಿಯಾದಂಥ ಒಂದು ಮಾಹಿತಿಯನ್ನು ತುಂಬಿಕೊಡಬೇಕು, ಎನ್ಯುಮರೇಷನ್ ಫಾರ್ಮಲ್ಲಿ ಏನೆಲ್ಲ ಮಾಹಿತಿಗಳಿದಾವೆ, ಯಾವ ರೀತಿಯಾಗಿ ಭರ್ತಿ ಮಾಡಿ ನೀಡಬೇಕು ಅನ್ನೋದ್ರ ಜೊತೆ ಸೇರಿದಂತೆ ಅನೇಕ ಮಾಹಿತಿಗಳನ್ನು ನೀಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಎನ್ಯುಮರೇಷನ್ ಫಾರ್ಮನ್ನು ನೀಡುವಂಥ ಒಂದು ಕೆಲಸವನ್ನು ಇಲ್ಲಿನ BLOಗಳು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಏನಂತಂದರೆ ಹುಬ್ಬಳ್ಳಿ ಧಾರವಾಡ ನಗರ ಸೇರಿದಂತೆ ಈ ಧಾರವಾಡ ಜಿಲ್ಲೆಯಾದ್ಯಂತ 1665 ಮತಗಟ್ಟೆಗಳಲ್ಲಿ ಏಕಕಾಲದಲ್ಲಿ ಇವತ್ತು ಎಲ್ಲ BLOಗಳು ಮನೆ ಮನೆಗೆ ಹೋಗಿ ಎನ್ಯುಮರೇಷನ್ ಫಾರ್ಮನ್ನು ನೀಡ್ತಾರೆ. 2 ಸೆಟ್ಟು ಎನ್ಯುಮರೇಷನ್ ಫಾರ್ಮನ್ನು ನೀಡ್ತಾರೆ. ಒಂದು ಸೆಟ್ಟು ಎನ್ಯುಮರೇಷನ್ ಫಾರ್ಮನ್ನು ಭರ್ತಿ ಮಾಡಿ ಅವರು BLOಗಳಿಗೆ ಮರಳಿ ನೀಡಬೇಕು. ಒಂದು ಸೆಟ್ಟನ್ನು ಅವರು ಮನೆಯಲ್ಲಿ ಇಟ್ಟುಕೊಳ್ಳಿಕ್ಕೆ ಅವಕಾಶವಿದೆ. ಇವತ್ತೇ ಯಾರಾದರೂ ಫಾರ್ಮ್ಗಳನ್ನು ಭರ್ತಿ ಮಾಡಿ ನೀಡಿದರೆ ಅವನ್ನ ಇವತ್ತೇ ಅಪ್ಲೋಡ್ ಮಾಡುವಂಥದ್ದು ಅಪ್ಲೋಡನ್ನು ಮಾಡ್ತಾರೆ. ಜೊತೆಗೆ ಅಂತಂದರೆ ಇನ್ನೂ ಕೆಲವು ದಿನ ಟೈಮ್ ಬೇಕಂದರೆ ಅವರು ಕೂಡ ಟೈಮನ್ನು ಪಡೆದು ಅವರು ಅಂದರೆ ಈ ಎನ್ಯುಮರೇಷನ್ ಫಾರ್ಮ್ಗಳನ್ನು ಭರ್ತಿ ಮಾಡಿ ನೀಡಲಿಕ್ಕೆ ಅವಕಾಶ ಇರುವಂಥದ್ದು. ಹೀಗಾಗಿ ಪ್ರತಿಯೊಂದು ಮನೆಗೆ ಹೋಗಿ ಇವತ್ತು BLOಗಳು ಎನ್ಯುಮರೇಷನ್ ಫಾರ್ಮ್ಗಳನ್ನ ನೀಡಿ ಮಾಹಿತಿಗಳನ್ನ ಪಡೆಯುವಂಥ ಒಂದು ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಪರಿಷತ್ ಸದಸ್ಯ ಜಕ್ಕಪ್ಪನವರು ಅವರ ಮಾತಾಡ್ಸೋಣ. ಸರ್, ಇವತ್ತು SIR ಆರಂಭವಾಗಿರುವಂಥದ್ದು ಏನೆಲ್ಲ ಮಾಹಿತಿ ಕೊಡ್ತಾ ಕೇಳ್ತಾರೆ ಸರ್, ಏನೆಲ್ಲ ಹೇಳ್ತಾ ಇದ್ದೀರಿ? ಈಗ ಎನ್ಯುಮರೇಷನ್ ಫಾರ್ಮನ್ನು ಸ್ವತಃ ಜಿಲ್ಲಾ ಅಧಿಕಾರಿಗಳಾದಂಥ ಸ್ನೇಹಿಲ್ ಮೇಡಮ್ ಅವರು ಮತ್ತು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆಯುಕ್ತರಾದಂಥ ರುದ್ರೇಶ್ ಗಾಳಿ ಅವರು ನಮ್ಮ BLO ಆದಂಥವರು ಮನೆಗೆ ಬಂದು ಈಗ ನಾವು 4 ಮತಗಳಿದ್ದಾವೆ ನಮ್ಮ ಮನೆಯಲ್ಲಿ, 4 ಎನ್ಯುಮರೇಷನ್ ಫಾರ್ಮನ್ನು ಕೊಟ್ಟಿದ್ದಾರೆ. ಕೆಲವೊಂದು ಮಾಹಿತಿಗಳನ್ನು ಕೇಳಿದ್ದಾರೆ. ನಮಗೆ ಏನೇನು ಮಾಹಿತಿ ನಮಗೆ ಲಭ್ಯದೆ ಇಂಥೇನದು ಕಷ್ಟ ಆಗಲ್ಲ. ಇಂಥ ಮಾಹಿತಿ ಕೊಡಲಿಕ್ಕೆ ಕಷ್ಟ ಆಗಲ್ಲ, ಭಾಳ ಈಜಿ ಇದೆ. ನಾವು ಅದನ್ನು ಆದರೆ ಒಂದೇನೆಂದರೆ ಎಲ್ಲ ಮತದಾರರು ಮತ ಹಾಕಬೇಕಾದ್ರೆ ಈ ಒಂದು ಎನ್ಯುಮರೇಷನ್ ಫಾರ್ಮ್ ತುಂಬಿ ಕೊಡಲೇಬೇಕು, ಕಡ್ಡಾಯ. ಇದು ಕಡ್ಡಾಯ ಇರೋದ್ರಿಂದ ನಾನು ಮತದ ಹಕ್ಕನ್ನು ಪಡಿಬೇಕಾದ್ರೆ ಈ ಫಾರ್ಮ್ ತುಂಬಿಕೊಡ್ಬೇಕು. ಎಲ್ಲ ಜನತೆಯಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ದಯವಿಟ್ಟು ಏನು BLOಗಳು ತಮ್ಮ ಮನೆಗೆ ಬಂದಾಗ ಆ ಎನ್ಯುಮರೇಷನ್ ಫಾರ್ಮ್ ಏನಿದೆಯಲ್ಲ ದೊಡ್ಡದೇನಿಲ್ಲ, ಅದಂತೇನೆ ಕಬ್ಬಿಣದ ಕಡಲೆಲ್ಲ ಭಾಳ ಸರಳ ಮಾಹಿತಿ ಇದೆ. ಅದನ್ನು ತುಂಬಿಕೊಡೋದ್ರ ಮುಖಾಂತರ ಮತದಾನ ಹಕ್ಕು ಪಡ್ಕೊಂಡು ಪ್ರಜಾಪ್ರಭುತ್ವ ಉಳಿವಿಗೆ ತಾವು ಕಾರಣರಾಗಬೇಕಂತೇಳಿ ನಾನು ಮತದಾರರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಸರ್, ಏನೆಲ್ಲ ಮಾಹಿತಿಗಳನ್ನು ಕೇಳ್ತಾರೆ ಸರ್? ಈ ಟೋಟಲ್ ಆಗಿ ಏನು ನಾವು ಮತದಾರರ ಒಂದು ಗಣತಿ ಫಾರ್ಮನ್ನು ಕೊಡ್ತಾ ಇದ್ದೀವಿ ಮತದಾರರಿಗೆ, ಅದರ ಹಿಂದಿನ ಪುಟದಲ್ಲಿ ಎಲ್ಲ ಕಡೆ ವಿವರವಾಗಿ ಕನ್ನಡ ಭಾಷೆಯಲ್ಲಿ ಲಗತ್ತಿಸಲಾಗಿದೆ. ಉದಾಹರಣೆಗೆ 1/7/1987ಕ್ಕಿಂತ ಮೊದಲು ಜನಿಸಿದರೆ ಯಾವ ಥರದ ಒಂದು ಫಾರ್ಮನ್ನು ತುಂಬೋದಕ್ಕೆ ದಾಖಲೆಗಳನ್ನ ಯಾವ್ದು ಕೊಡಬೇಕು, 1987ರಿಂದ 2004 ಮಧ್ಯದಲ್ಲಿ ಜನಿಸಿದರೆ ಯಾವೆಲ್ಲ ದಾಖಲೆಗಳನ್ನ ಕೊಡಬೇಕು, ಡಿಸೆಂಬರ್ 2004 ನಂತರ ಭಾರತದಲ್ಲಿ ಜನಿಸಿದರೆ ಯಾವೆಲ್ಲ ಮಾಹಿತಿಯನ್ನು ಕೊಡಬೇಕು, ಅದರ ಜೊತೆಗೆ ಸೂಚನಾತ್ಮಕ ದಾಖಲೆಗಳನ್ನು ಯಾವುದು ಕೊಡಬೇಕು ಅನ್ನೋದ್ರ ಬಗ್ಗೆ 12 ದಾಖಲಾತಿಗಳ ಪಟ್ಟಿಯನ್ನು ಇರೋದರಿಂದ ಕೇವಲ ಈ ಪುಟವನ್ನು ಹಿಂದೆ ತಿರುಗಿಸಿ ನೋಡಿ ಒಂದು ಸರಿ ಓದಿಬಿಟ್ರೆ ಡೆಫಿನೆಟಾಗಿ ಇದನ್ನು ಪರಿಪೂರ್ಣವಾಗಿ ಫಾರ್ಮನ್ನು ಅವರೇ ಸ್ವತಃ ತುಂಬಿ ಕೊಡೋದಕ್ಕೆ ಅವಕಾಶ ಇದೆ. ಒಂದು ವೇಳೆ ಅವರಿಗೆ ಇದು ಅರ್ಥ ಆಗಲಿಲ್ಲ ಅಂದರೆ ನಮ್ಮ BLO ಸೂಪರ್ವೈಸರ್ಗಳು ಮತ್ತು ನೋಡಲ್ ಆಫೀಸರ್ಸ್ಗಳನ್ನು ನಾವು ನೇಮಕ ಮಾಡಿದ್ದೀವಿ. ಅವರು ತಮಗೆ ಮಾರ್ಗದರ್ಶನ ಮಾಡಿ ಇದನ್ನು ತುಂಬಿಸೋದಕ್ಕೆ ನಾವೆಲ್ಲ ಹುಬ್ಬಳ್ಳಿ ಧಾರವಾಡದಲ್ಲಿ ತಯಾರಿಯನ್ನು ಮಾಡ್ಕೊಂಡಿದ್ದೀವಿ ಸರ್. ಫಾರ್ಮ್ ಇವತ್ತು ತುಂಬಿಕೊಟ್ರೆ ಇವತ್ತು ಅಪ್ಲೋಡ್ ಆಗ್ತದೆ? ಹಾಂ, ಎಸ್. ಈಗ ಉದಾಹರಣೆಗೆ ನಾವು ಸರ್ ಮನೆಗೆ ಬಂದು 4 ಫಾರ್ಮ್ಗಳನ್ನ ಕೊಟ್ಟಿದ್ದೀವಿ. BLO ಏನು ಆ್ಯಪ್ದಲ್ಲಿ ಈ QR ಕೋಡ್ ಸ್ಕ್ಯಾನ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ 4 ಡಿಸ್ಟ್ರಿಬ್ಯೂಟೆಡ್ ಅಂತ ತೋರಿಸ್ತಾ ಇದೆ. ಈಗ ಈ ಮಾಹಿತಿ ಏಕಕಾಲದಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಹೋಗುತ್ತೆ. ಇದ್ರ ಜೊತೆಗೆ ಅವರೇನಾದರೂ
ಈ ಮಾಹಿತಿಯನ್ನು ಇವತ್ತೇ ತುಂಬಿಕೊಟ್ರೆ ಇವತ್ತೇ ಇದನ್ನು ಸ್ಕ್ಯಾನ್ ಮಾಡಿಬಿಟ್ರೆ 4 ಡಿಸ್ಟ್ರಿಬ್ಯೂಟೆಡು, 4 ಕಲೆಕ್ಟೆಡು, 4 ಅಪ್ಡೇಟೆಡೇ ಬಂದುಬಿಡುತ್ತೆ. ಸೊ ದಟ್ ಇಟ್ ಈಸ್ ವೆರಿ 24/7 ಅಪ್ಡೇಟ್ ಆಗ್ತಕ್ಕಂತಹ ಹುಬ್ಬಳ್ಳಿಯಲ್ಲಿ ಮಾಡಿರ್ತಕ್ಕಂಥ ಅಪ್ಡೇಷನ್ ಕೆಲಸ ವಿತಿನ್ ಸೆಕೆಂಡ್ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಲ್ಲೂ ರಿಫ್ಲೆಕ್ಟ್ ಆಗ್ತಕ್ಕಂಥದ್ದು ಒಂದು ಅದ್ಭುತವಾಗಿರ್ತಕ್ಕಂತಹ ಸಾಫ್ಟ್ವೇರನ್ನು ಕೂಡ ಭಾರತ ಚುನಾವಣಾ ಆಯೋಗ ಮಾಡಿದೆ. ಶಕುಂತಲಾ, ಇದು ವಿಧಾನ ಪರಿಷತ್ ಜಕ್ಕಪ್ಪನವರು ಮತ್ತು ಇಲ್ಲಿನ ಪಾಲಿಕೆ ಅಧಿಕಾರಿಗಳು ಹೇಳ್ತಾರೆ ಮತ್ತು ಸರಳ ಮಾಹಿತಿಗಳಿರುವಂಥದ್ದು, ಮಾಹಿತಿಗಳನ್ನು ಸುಲಭವಾಗಿ ತುಂಬಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಹೀಗಾಗಿ ಎಲ್ಲರೂ ಕೂಡ ಎನ್ಯುಮರೇಷನ್ ಫಾರ್ಮನ್ನು ಭರ್ತಿ ಮಾಡಿ ನೀಡಬೇಕು. ಆ ಮುಖಾಂತರ ನಮ್ಮ ಎಲ್ಲರೂ ಕೂಡ ಮತದ ಹಕ್ಕನ್ನು ಪಡಿಬೇಕು ಅನ್ನೋ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಶಕುಂತಲಾ, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.